ಎಂತ ನಾಗರಾಜ, ಇಷ್ಟೆಲ್ಲ ಆಗ್ಯದ? ನೀ ಸುಳ್ಳು ಹೇಳ್ತಿದೀಯ ಬದ್ದು ಹೇಳ್ತಿದೀಯ ಹೇಳ. ನನಗೆ ಒಂಥರ ತಲೆ ಚಕ್ರ ಬಂದಂಗೆ ಆಗ್ತದಲ್ಲ ಮಾರಯ್ಯ ನೀ ಹೇಳೋದು ಅಲೆಸಿದ್ರೆ. ಇಷ್ಟೆಲ್ಲ ಆಗೋ ತನಕ ನೀ ಎಲ್ಲಿಗೆ ಹೋಗಿದ್ದ? ನೀ ಮನೇಲಿದ್ದ ಇರಲ್ಲ. ಈಗ ಎಲ್ಲ ಕೈ ಮೀರಿ ಹೋದ್ಮೇಲೆ ಇಲ್ಲಿಗೆ ಬಂದೀಯಲ್ಲ. ನಾನು ಇದ್ದೀನಿ ಅಂತ ನಿಂಗೆ ಅನ್ನಿಸ್ಲೇ ಇಲ್ಲನಾ? ಅವತ್ತೇ ಬಂದು ಹೇಳೋದು ಬಿಟ್ಟು ಈಗ ನಾ ಎಂತ ಮಾಡಲಿ ಅಂತ ಬಂದು ನನ್ನ ಹತ್ರ ಹೇಳ್ತಿದ್ದೀಯ? ಮಾರಾಯ ದೇವ್ರೆ, ಒಂಥರ ನಿಮಗೆ ಹೆಂಗೆ ಅನ್ನಿಸ್ತದೆ ಏನೋ ನಂಗೆ ಗೊತ್ತಿಲ್ಲ. ಹೆಣ್ಣು ಹೆತ್ತರಿಗೆ ಮಾತ್ರ ಭಾಳ ಕಳ್ಳು ಸುಟ್ಟಂಗೆ ಆಗ್ತದ ಇದು. ಏನು ಅಂದ್ಕೊಂಡಿರಿ? ಬೇರೆಯವ್ರ ಮನೆ ಹೆಣ್ಮಕ್ಳು ಅಂದ್ರೆ ಎಂತ ಅಂತ ಅಂದ್ಕೊಂಡಿರ ನೀವು ಅಂದ್ಕೊಂಡಂಗೆ ಎಲ್ಲದೂ ಆಗ್ಬಿಡ್ಬೇಕು ಅಂತನಾ? ನಿಮ್ಮ ಮನೆಯವರಿಗೂ ಒಂದು ಬುದ್ಧಿ ಇಲ್ಲ ನಮ್ಮರಯ್ಯ. ವಸಂತ ಹಿಂಗೆ ಅಂತ ನಾನು ಅಂದ್ಕೊಂಡಿಲ್ಲ. ಆ ಕಾಲದಲ್ಲೇ ಓದ್ಕೊಂಡಿತ್ತು ಬರ್ಕೊಂಡಿತ್ತು, ಹಂಗಾರೆ ಒಂದು ಸ್ವಲ್ಪನೂ ನಾಲೆಡ್ಜ್ ಬೇಡನ ಅದಕ್ಕೆ. ಎಂತ ಅಂತ ಹೇಳದ ಮಾರೇ ಇದಕ್ಕೆ ನಾನು. ಅದ್ರ ಕತೆ ಹೋಗಲಿ, ಹಿಂಗ್ಸ್ರಿ ಏನೋ ಇದು ಅಂತ. ನಿನಗೂ ಬುದ್ಧಿ ಬೇಡನ? ನಿನಗೆ ಬುದ್ಧಿ ಬೇಡ? ನೀವು ಹಿಂಗಿದ್ದರು ಅಂತ ಗೊತ್ತಿದ್ರೆ ನಾನು ನಿಮ್ಮನೆ ವಿಚಾರಕ್ಕೆ ತಲೆ ಹಾಕೋಕ್ಕೆ ಬರ್ತಿರ್ಲ. ಪುಣ್ಯಕ್ಕೂ ಆ ಹುಡುಗಿ ಬಂದು ನನ್ನ ಹತ್ರ ಎಂಥದ್ದು ಕೇಳಲ್ಲ. ಏನು ಹಿಂಗೆ ಮಾಡಿದ್ರಲ್ಲ, ಹಂಗೆ ಹೇಳಿ ಬಂದಿದ್ರಲ್ಲ, ಈಗ ಹಿಂಗೆ ಅಂತ ಅದು ನನ್ನ ಹತ್ರ ಬಂದು ಕೇಳಿದ್ರೆ ನಾ ಎಂತ ಹೇಳ್ಬೇಕು? ನಿಮ್ಮಂಥದ್ದನ್ನ ನಂಬಿಕೊಂಡು ಯಾವ ಇದಕ್ಕೂ ಒಂದು ಸಂಸಾರದ ವಿಚಾರದಲ್ಲಿ ತಲೆ ಹಾಕಕ್ಕೆ ಬರಬಾರ್ದು ನೋಡು. ಭಾಳ ಬೇಜಾರಾಗ್ತದೆ ನಿನ್ನ ಮೇಲೆ. ಈಗ ಬಂದೀಯ ನೀನು ಹೇಳಕ್ಕೆ. ನೀ ಈಗ ಹೇಳದೇ ಇದ್ರೇ ನಂಗೆ ತಲೆ ಬಿಸಿ ಇರಲ್ಲ ಮರೆಯ. ಎಂತಕ್ಕಂತ ನೀನು ಬಂದು ನನ್ನ ಹತ್ರ ಹೇಳ್ತಿದ್ದೀಯಾ? ಹೌದಾ ರಘುವೀರ, ಇದನ್ನೆಲ್ಲ ನಾ ಸುಳ್ಳು ಎಂತಕ್ಕೆ ಬಂದು ಹೇಳ್ತೀನಿ ಹೇಳು? ತಮಾಷೆ ವಿಚಾರನ ಇವೆಲ್ಲ. ನೀ ಏನು ಬೈದರೂ ನಾ ಬಯಸ್ಕೋಬೇಕಾಗಿ ಬಂದದ. ನೀನಷ್ಟೇ ಅಲ್ಲ, ಯಾರು ಬೈದರೂ ಬಯಸ್ಕೋಬೇಕು. ನನ್ನ ಹಣೆ ಬರ ಹಿಂಗೆ ಹಾಕಿ ಕೂತದಲ್ಲ ಹೇಳು. ವಸಂತ ಅಂತಿ ಅದ್ರ ತಲೆ ಒಳಗೊಂದು ಏನು ಅದಿಯೋ ಏನೋ ಎಂತ ಮನುಷ್ಯರೇ ಆಗಲ್ಲ ಅಂತ ಕಾಣ್ತದೆ. ಅದು ಅವಾಗಲೇ ಒಂದು ಸ್ವಲ್ಪ ತಣ್ಣಗಾಗಿ ಹೊಂದ್ಕೊಂಡಿದ್ರೆ ನಾನು ಸಚಿನನ ಮದುವೆ ಮನೆಯಲ್ಲೇ ಮಾಡ್ಬೋದಿತ್ತು. ಈಗ ಅವನಾಗ ಬಂದು ಹೋಗಿ ಮಾಡ್ಕೊಂಡು ಇರ್ತಿದ್ರು. ಬೇಡ ನಮ್ಮನ್ನು ಕೇಳಿದೆ, ಅವ ಹೆಂಗೆ ಮಾಡೇನೆ, ಯಾವ ಕಾರಣಕ್ಕೂ ನಮ್ಮನೆ ತುಂಬಿಸ್ಕೊಳೋದು ಕೂಡ್ದು ಅಂತ ಹೇಳಿ ನಿಮಗೆ ಗೊತ್ತಲ್ಲ, ಯಾರೋ ಕಂಡರ ಮನೆಗೆ ಮದುವೆಯಾಗಿ ಹೆಂಡ್ತಿನ ಕರ್ಕೊಂಡು ಹೋಗ್ಬೇಕಾಗಿ ಬಂತು. ಈಗ ನೋಡು ಇವನು ಮದುವೆ ಮಾಡಿ ಹಿಂಗಾಗಿದೆ. ಇದಕ್ಕೆ ಎಂತ ಅಂತ ಹೇಳದ? ನೀ ಏನು ಬೈದಾರೋ ಬೈಯೋ, ಎಂತಾರು ಮಾಡು ರಘುವೀರ. ಏನಾರು ಮಾಡಿ ಇದೊಂದು ಸತಿ ಸರಿ ಮಾಡಿಕೊಡ. ಇದೊಂದು ಸತಿ ಸರಿ ಮಾಡಿಕೊಡು. ಇನ್ನು ನಾನು ಹಿಂಗಾಗದೆ ಇದ್ದಂಗೆ ನಾನು ನೋಡ್ಕೊತೀನಿ. ತಾಯಿಗೂ ಬುದ್ಧಿ ಹೇಳ್ತೀನಿ, ಮಗಗೂ ಬುದ್ಧಿ ಹೇಳ್ತೀನಿ. ಇಷ್ಟೆಲ್ಲ ಆಗಿ ಈಗ ಸಚಿನಿಗೆ ವಿಚಾರನೇ ಗೊತ್ತಿಲ್ಲ ಹಿಂಗಾಗಿದೆ ಅಂತ. ನೀನೇ ಹಿಂಗೆ ಹೇಳ್ತೀಯ ಈಗ, ಇವತ್ತು ಬಂದು ಹೇಳ್ತಿದ್ದೀರನೋ ಅಂತ. ಇನ್ನು ಅವನಿಗೆ ಗೊತ್ತಾದಕ್ಕೂ ಏನು ಹೇಳ್ತಾನೋ ಏನು ಮಾಡ್ತಾನೋ ಅನ್ನೋದು ನಂಗೆ ಅದು ಬೇರೆ ತಲೆಬಿಸಿ. ನಿನ್ನ ಹತ್ರ ಹೇಳ್ಕೊಂಡು ನಿನ್ನ ಮುಖಾಂತರನೇ ಸಚಿನಿಗೆ ಹೇಳ್ಸೋಣ ಅಂಥೇಳಿ ಬಂದೆ ನಾನು. ಒಂದು ಉಪಕಾರ ಮಾಡೋ ರಘುವೀರ. ಇಲ್ಲ, ನೀನು ಬೇಜಾರು ಮಾಡ್ಕೊಂಡ್ರೂ ಒಟ್ಟಿಲ್ಲ, ನಾನು ಇದರಲ್ಲಿ ತಲೆ ಹಾಕಕ್ಕೆ ಬರಲ್ಲ. ತಲೆ ಹಾಕೋದ ಅಲ್ಲ ನನಗೆ. ಆ ಮಗು ಎಲ್ಲಾರು ಸಿಕ್ಕಿ ನನ್ನ ಹತ್ರ ಕೇಳಿದ್ರೆ ನಾನು ಏನು ಹೇಳ್ಬೇಕಾ? ಏನು ಹೇಳಿ ಬಂದಿದ್ರೆ ನೀವು ಮಾವ ಹಿಂಗಾಗ್ಯದಲ್ಲ ಈಗ ಅಂದರೆ, ನೀವು ಮನುಷ್ಯರೇ ಅಲ್ಲ ಬಿಡ. ಆಸ್ಪತ್ರೆಯಲ್ಲಿ ಹಿಂಗಂತ ಕೇಳ್ತು ಅಂತೀಯ. ಅದಾಗಿದ್ದಕ್ಕೆ ನಿನಗೆ ಮಕ್ಕ ಕೊಟ್ಟು ಮಾತಾಡೋದೆ. ನಾನಾಗಿದ್ರೆ ನೀವು ಅಲ್ಲಿ ದಾಟಿದ ಇದರಲ್ಲಿ ನಾನು ಇರ್ತಿರ್ಲ. ಗಾಳಿ ಸೊಗ್ಸ್ಕಿನಕ್ಕೆ ಬಿಡ್ತಿರ್ಲ. ನೀ ಯಾವುದೇ ಇರೋದ ಮೇಲಿದ್ದೆ ನಾಗರಾಜ? ಅಂದರೆ ಕಂಡ ಹೆತ್ತರು ಮಕ್ಕಳು ಅಂದ್ಬಿಟ್ಟು ಅವ್ರು ಏನು ಬೇಕಾದ್ರೂ ಆಗಲಿ ಅಂತ ನಿಮ್ಮ ಲೆಕ್ಕಾಚಾರನ? ನೀ ಬರೀ ನಿನ್ನ ಹೆಂಡ್ತಿಗೆ ಮಾತ್ರ ಬೈಬೇಡ. ನೀನು ಮಾಡಿದೆ ಅಂತಂದ. ನೀನು ಹಿಂಗೆ ಮಾಡಿದಕ್ಕೆ ಅದು ಹಂಗೆ ಮಾಡಿದೆ. ಮಗನ್ನೂ ನಾನು ಪೂರ್ತಿ ದೂರಲ್ಲ. ನಿಮಗೆ ಎಷ್ಟು ಧೈರ್ಯ? ಈಗ ಮಗ ಹೋಗಲಿ, ಒಂದು ಸಿಟ್ಟೇನೋ ಬಂತೇನೋ, ಈಗ ಹೆಂಡ್ತಿ ಹಿಂಗೆ ಅಂತ ಆದಾಗ ಭಾಳ ಹಚ್ಕೊಂಡಿದ್ನಲ್ಲ ಹೆಂಡ್ತಿನ, ಅವ್ನು ಸಡನ್ನಾಗಿ ಒಂದು ಸಿಟ್ಟು ಬಂದದೇನೋ ನಮ್ದು. ಅವನಿಗೆ ಸಿಟ್ಟು ಬಂದಿದ್ದಾರೋ ಭಾಳ ತಪ್ಪು ಅಂತ ಹೇಳಲ್ಲ. ಅಲ್ಲಿ ಬಿಟ್ಟು ಬಂದಿದ್ದ ಅವನು ತಪ್ಪೇಯ. ಅವನಕ್ಕಿಂತ ದೊಡ್ಡ ತಪ್ಪು ನಿಮ್ಮದು. ಮಗ ಹಿಂಗೆ ಬಿಟ್ಟು ಬಂದನೆ ಅಂತ ಗೊತ್ತಾದ ಕೂಡಲೇ ನೀನು ಹೊರಡಬೇಕಿತ್ತ ಇಲ್ಲ? ಎಲ್ಲಿ ಹೋಗಿದೆ ಏನು ಎಂತ ನೋಡೋಕ್ಕೆ ಏನೋ ಅದ್ರ ತಂದೆ ತಾಯಿಗೆ ಒಂದು ನೋವು ತಿನ್ನ ಗಳಿಗೆ ಇರಲೇನೋ. ಹಂಗಾಗಿ ಆ ಮಗು ಬದುಕಿದ್ದಿದ್ಕಾತು. ಯಾರು ಬದುಕಿರ್ತಿದ್ರ? ಹಂಗಿದ್ದು ಹುಡುಗಿನ ಅದು? ನಿನಗೆ ಯಾವ ಜನ್ಮದ ಪುಣ್ಯನೇನೋ. ಹಂಗಿದ್ದು ಸೊಸೆ ಮನೆಗೆ ಬಂದಿದ್ದನ್ನ ನಿಮಗೊಂದು ಸುಧಾರಿಸ್ಕೊಂಡು ಹೋಗೋಕ್ಕಾಗಲ್ಲ, ಬಾಳಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂದಮೇಲೆ ಇನ್ನೆಂತ ಮಾಡ್ತೀರಿ ನೀವು? ನಿಮಗೆ ಇಷ್ಟೇ ನಿಮ್ಮ ಹಣೆ ಬರ ಇಷ್ಟೇ. ಅದನ್ನು ಅನುಭವಿಸಿ. ನೀವು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮಗನೂ ಅನುಭವಿಸ್ಬೇಕು, ನೀವು ಅನುಭವಿಸ್ಬೇಕು. ಅದು ಬೇರೆ ಸಚಿನಿಗೆ ಇನ್ನೂ ಹೇಳ ಅಂತಿದ್ದೀಯ. ನಾನು ಈಗ ಹೋಗಿ ಸಚಿನಿಗೆ ಹೇಳಿದ್ರೆ ಅವಾಗ ಅವೊಬ್ಬ ಇಲ್ದಿದ್ರೆ ಇಷ್ಟೆಲ್ಲ ಮಾಡೋಕ್ಕೆಲ್ಲ ಆಗಿತ್ತು.
ಅವತ್ತೇ ಮನೆಗೆ ಹೋಗಳು ಅದು. ಎಲ್ಲ ಸೇರಿ ಒಂದು ಸರಿ ಮಾಡಿದ್ದಕ್ಕೆ ನೀವು ಅದ್ರದ್ದೊಂದು ಬೆಲೆನೇ ಇಲ್ಲ ಕಣ. ಮಾತ್ರ ಭಾಳ ಬೇಜಾರಾಗ್ತದೆ. ನಂಗೆ ಯಾಕೆ ಬೇಕಿತ್ತು ಮಾರಯ್ಯ ನಿಮ್ಮನೆ ವಿಚಾರ, ಸುಮ್ಮನೆ ಇರ್ಬೇಕಾ ಬೇಡ? ನಂಗೆ ಸಚಿನಿಗೆಲ್ಲ ಹೇಳೋಕ್ಕಾಗಲ್ಲ. ಇಷ್ಟು ದಿವಸನೇ ಹೇಳಲೇ ಇನ್ನೆಂತ ಕೇಳ್ತೀರಿ? ಹೇಳಿ ಇನ್ನೆಂತ ಮಾಡೋಕ್ಕತ್ತದೆ? ಅದು ನಿಮ್ಮ ಮನೆಗೆ ಬರ್ತದೆ ಅನ್ನೋ ಕನಸು ಮಾತ್ರ ಬಿಟ್ಬಿಡಿ, ಬರೋಲ್ಲ. ಯಾರು ಅಪ್ಪ ಅಮ್ಮ ಎಲ್ಲಿ ಕಳಿಸ್ತಾರ? ಏನು ಹೆಚ್ಚಾಗಿದೆ ಅವರಿಗೆ? ಮಗಳು ಹೆಚ್ಚಾದರೆ ಕಳಿಸ್ಬೇಕೇನ? ಇಲ್ಲ, ಹಂಗೊಂದು ನೀ ಹೇಳಲೇ ಬೇಡ ರಘುವೀರ. ಹೆಂಗಾರು ಮಾಡೋದನ್ನು ಮನೆಗೆ ಕರ್ಕೊಬರ್ಬೇಕಾ? ನಿಂದೇ ತಪ್ಪು, ನೀನು ಮಾಡಿದ್ನೇ ವಸಂತ ಮಾಡ್ತದೆ ಅಂತೀಯ ನೀನು. ಇದು ಹೇಳಿದ್ರೆ ಇನ್ನು ಎಷ್ಟು ಸಿಟ್ಟು ಮಾಡ್ತೀಯೇನು? ಆಗಲೇ ಅದು ನಮ್ಮ ಮನೆಗೆ ರತ್ನ ಅಂತ ಒಬ್ಳು ಕೆಲ್ಸಕ್ಕೆ ಬರ್ತದೆ, ಅದ್ರ ಹತ್ರ ಹೇಳಿ ಯಾವುದೋ ಸೆಟ್ಲ್ಮೆಂಟ್ ತಂದು ಹೇಳೋದಂತೆ ಮೊನ್ನೆ. ಈಗ ಮಗಳು ಮತ್ತೊಂದು ಮದುವೆ ಮಾಡೋಕೆ ಹೊರಟದೆ. ಅದು ನೀ ಹೇಳ್ತೀಯ. ಇಂಥವಕ್ಕೆ ಏನು ಮಾಡೋದು? ನಾನು ನಾಲ್ಕು ಹಿಡ್ಕೊ ಜಬ್ಬಕು ಅಂತಲೇ ಮಾಡಿದ್ದೆ. ಮತ್ತೆ ಮನೆ ಒಳಗೆ ಇರೋ ಕರ್ಕರೇ ಹೆಚ್ಚಾಗಿದೆ. ಇದೊಂದು ಮತ್ತೊಂದು ಥರದ ಅವಾಂತರ ಮಾಡಿದ್ರೆ ನಾನು ಏನು ಮಾಡಲಿ ಹೇಳು? ಈಗ ಯಾವುದಕ್ಕೆ ಬರದೇ ಇದ್ದರೂ ಅಣ್ದಿಕ್ಳು ಅವಾಗ ಬರ್ತಾರೆ ಕೇಳೋಕ್ಕೆ. ಅದಕ್ಕೆ ನಾನು ಸುಮ್ಮನೆ ಸುಧಾರಿಸ್ಕೊಂಡು ಇದ್ದೀನಿ. ಈಗ ಅದು ಸೆಟ್ಲ್ಮೆಂಟ್ ಹುಡುಕ್ತಾ ಅದೇ. ಹಂಗಾಗಿ ನಂಗೆ ಒಂಥರ ತಲೆ ಕೆಟ್ಟೋದಂಗೆ ಅದ. ಇನ್ನು ಬೇರೆ ದಾರಿನೇ ಕಾಣದೆ ನಿನ್ನ ಹತ್ರಕ್ಕೆ ಬಂದಿದ್ದು ನಾನು. ಹುಡ್ಕಕ್ಕೆ ಹೇಳ, ಮದುವೆ ಮಾಡೋಕ್ಕೆ ಹೇಳು ನೋಡೋಣ. ಏನು ಹೆಣ್ಣು ಹೆತ್ತರಿಗೇನು ಮಕ್ಕಳು ಹೆಚ್ಚಾಗಿದೆ ಅಂತ ಲೆಕ್ಕ ಹಾಕಿರಾ? ಏನಿಲ್ಲದೆ ಮೊದಲನೇ ಮದುವೆ ಮಾಡೋರಿಗೆ, ಎಷ್ಟೋ ಓದ್ಕೊಂಡು ಬರ್ಕೊಂಡು ಕೆಲಸದಲ್ಲಿರೋರಿಗೆ ಹುಡುಗಿ ಸಿಕ್ಕಲ್ಲ, ಗೋಳು ಬರ್ತಾರೆ ಅಷ್ಟು. ಹಳ್ಳಿ ಮನೇಲಿ ಇದ್ದವರಿಗಂತೂ ಇಲ್ಲಲ್ಲ, ಎಷ್ಟು ಜನ ಇಲ್ಲ ಇಲ್ಲಿ ಮದುವೆ ಆಗದೆ ಇದ್ದಾಗ. ನಸೀಬ್ ಚೆನ್ನಾಗಿತ್ತು, ಏನೋ ಒಂದು ಒಳ್ಳೆ ಹುಡುಗಿ ಮನೆಗೆ ಬಂತು, ಅದನ್ನು ಬಾಳ್ಸ್ಕೊಂಡು ಹೋಗೋಕ್ಕಾಗಲ್ಲ ನಿಮಗೆ. ಇನ್ನೊಂದು ಮದುವೆ ಮಾಡಿ ಯಾರು ಕೊಟ್ಟರು ತಂದು ಮಾಡಿ. ಹೆಚ್ಚಾದ ಹೆಣ್ಣು ಹೆತ್ತರಿಗೆ ಯಾರಿಗಾರು ಹೆಚ್ಚಾಗಿದ್ದಿದ್ರೆ ಕೊಡ್ತಾರೆ, ಮತ್ತು ಬುದ್ಧಿ ಇದ್ದರೆ ಯಾರೂ ಕೊಡಲ್ಲ. ನನಗೇನಾದ್ರು ಗೊತ್ತಾಯ್ತು ನೀವು ಯಾವ ಸಂಬಂಧ ಏನು ಅಂತ ನಂಗೆ ಗೊತ್ತಾಯ್ತು ಅಂದರೆ ನಾನು ಮಾತ್ರ ಅಲ್ಲಿಗೆ ಹೋಗಿ ಹೇಳೋನೆ ಹಿಂಗೆ ಆಗಿದೆ ಅಂತ, ನೀನೇನು ಬೇಕಾದ್ರು ಅಂತ. ಮತ್ತು ನಿಮ್ಮನೆಗೆ ಹಿಂಗೆ ಬರಬಾರ್ದು ಅಂತ ಅಲ್ಲ, ಯಾವುದೋ ಹೆಣ್ಣುಮಕ್ಕಳು ಭಾಳ ಹಾಳಾಗಬಾರ್ದು ಅಂತ. ಯಾಕಂದ್ರೆ ನಾನು ಒಂದು ಹೆತ್ತಿನ, ನನಗೂ ಒಂದು ಹೆಣ್ಣದೆ, ನೀನೊಂದು ಹೆಣ್ಣು ಹೆತ್ತಿದ್ರೆ ಗೊತ್ತಾಗ್ತೈತೆ ನಿನಗದ್ರ ನೋವು ಏನು ಅಂತ. ಇಷ್ಟು ದಿವಸ ನಿನ್ನ ಮನಸ್ಸಿಗೆ ಬೇಜಾರಾಗ್ತದೆ ಹೇಳಬಾರ್ದು ಅಂತ ನಾನು ಹಿಂಗಿದೆ ಈ ಮಾತು ಹೇಳಿರಲ್ಲ ನಾನು. ಇಲ್ಲ ರಘುವೀರ, ಅಷ್ಟು ನಿಷ್ಠೂರಾಗಿ ಮಾತಾಡಬೇಡ. ನಾನು ಇನ್ನೇನು ನಂಬ್ಕೊಂಡಿನಿ. ಇದೊಂದು ಸತಿ ನಮ್ಮನ್ನು ಹೆಂಗಾರು ಘಟನೆ ಮಾಡು, ಆಮೇಲೆ ನೋಡು ನಾನು ಮತ್ತೆ ಹೆಂಗೆ ನಾನು ಮನೇಲಿ ಇದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ. ಬಾಕಿ ಎಲ್ಲ ಹೇಳೋಕ್ಕೆ ನನಗೊಂಥರ ತಲೆ ತಗ್ಸ್ಬೇಕು ಬಿಡು. ಸರಿತನಿದ್ರೆ ತಲೆ ಎತ್ತಿ ಮಾತಾಡೋ ಕೆಲಸ ನಾನು ಮಾಡಲ. ನೀ ಹೇಳ್ತೀಯ ನಮ್ಮನೆ ಕೆಲಸದವ ಗುಂಡ ಅಂತಿದ್ನಲ್ಲ, ಅವನಿಗೊಂಥರ ತಾಯಿ ಇದ್ದಂಗೆ ಆಗಿತ್ತು ಬಿಡೋದು. ಹಾಗೆ ಹೇಳ್ತಾನೆ, ನನ್ನ ಅಮ್ಮನ್ನೇ ಇದ್ದಂಗೆ ಆಗಿತ್ತು, ಅವ್ರು ಇಲ್ಲಿದ್ಮೇಲೆ ನಾನು ಈ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಕೂತಾನೆ. ಏನೋ ಮನೆ ಸಂಸಾರ ಎಲ್ಲ ಒಂದು ಥರಕ್ಕೆ ಸರಿ ಆತ ಬಂದಿತ್ತ. ಎಲ್ಲ ಈಗ ಮನೆ ಕೊಟ್ಟಿಗೆ ಜಾನುವಾರೇ ಇರಲಿಲ್ಲ, ಇಷ್ಟೇ ವರ್ಷ ಆಗಿತ್ತು ಕೊಟ್ಟಿಗೆಯಲ್ಲಿ ಜಾನುವಾರು ಇಲ್ಲದೆ. ಅದನ್ನು ತಂದೊಂದು ಸಾಕೋದಾಗಲಿ ಮಾಡೋದಾಗಲಿ ಎಲ್ಲ ನಮ್ಮ ಮನೆ ಇದೇ ಬದಲಾಗಿ ಹೋಗಿತ್ತ. ಮತ್ತೆ ಮೊದಲಿನಂಗೆ ಆಗ್ಬಿಡ್ತದಲ್ಲ ರಘುವೀರ. ನಾವಿನ್ನು ಎಷ್ಟು ವರ್ಷ ಇರ್ತೀವ? ಆ ಮನೆ ಒಂದು ಇದಾಗಿ ಹೋದದಲ್ಲ, ಅದಾರು ಒಂದು ಪುಣ್ಯ ಕಟ್ಗೆ ಹೆಂಗಾರು ಮಾಡಿ ಅದನ್ನೊಂದು ತಂದು ನಮ್ಮ ಮನೆ ಸೇರಿಸ್ಕೊಡ. ಇನ್ನೊಂದು ಸತಿ ಈ ಥರ ಆಗದಿದ್ದಂಗೆ ನೋಡ್ಕೊಳ್ಳೋ ಕೆಲಸ ನಂದು ಇಲ್ಲ. ನಾನು ಇನ್ನು ಇದರಲ್ಲಿ ತಲೆ ಹಾಕಕ್ಕೆ ಬರೋದೇ ಇಲ್ಲ. ನಮ್ಮ ರಮ್ಮಿಗೇನಾದ್ರು ಗೊತ್ತಾದರೂ ನಂಗೆ ಬಲಿ ಬಿಡಿಸ್ತದದು. ಈಗ ಯೋಚನೆ ಮಾಡು ನೀನು, ನನ್ನ ಮಗಳ ಜೀವನದಲ್ಲೇ ಯಾರು ಈ ಥರ ಮಾಡಿದರೆ ನಾನು ವಾಪಸ್ ಅಲ್ಲಿಗೆ ಕಳಿಸ್ತಿದ್ದೆ ಅಂತ ಕಳಿಸಲ್ಲ. ನಾನು ಕಳಿಸ್ತಿರ್ಲಿಲ್ಲ. ಎಷ್ಟು ಅನುಕೂಲ ಇದ್ದೆ. ಅದ್ರ ಮನ್ಸಾರೆ ಅದು ಕೆಲಸಕ್ಕೆ ಸೇರ್ಕೊಂಡಿದ್ದು, ಟೀಚರ್ ಕೆಲಸಕ್ಕೆ. ಅದು ಗೊತ್ತಿಲ್ಲ, ಯಾರಿಗೂ ಹೇಳಲ್ಲ. ಅದ್ರ ಗಂಡನ ಕರೆದು ನಾನು ಹೇಳಿದ್ದೆ, ನೀವು ಹಿಂಗೆ ನನ್ನ ಮಗಳನ್ನ ಆ ಥರ ಎಲ್ಲ ಗೇಯ ಕಳಿಸೋದಾದ್ರೆ ಬೇಡ, ನಾನು ತಂದು ಸಾಕ್ತೀನಿ ಇಲ್ಲಿ ಬಿಡಿ ಅಂತ. ಆದರೆ ಅದೇ ಹೋಗಿದ್ದು, ರಮ್ಯನೇ ಕೆಲಸಕ್ಕೆ ಹೋಗಿದ್ದು. ಅದೇ ಒಂದು ವಿಚಾರನೇ ನಂಗೆ ಅಷ್ಟು ಬೇಜಾರಾಗಿತ್ತು. ದುಡ್ಡು ಕಾಸು ಆಸ್ತಿ ಮನೆ ಎಂತಕ್ಕೂ ಬರೋಲ್ಲ. ಹೆತ್ತ ಮಕ್ಕಳು ನೆಮ್ಮದಿಲಿ ಅದರೆ ಅಂದರೆ ಅಷ್ಟು ಸಾಕು. ಅದೇ ಇಲ್ಲ ಅಂದಮೇಲೆ ಮತ್ತೆ ಯಾರು ಕಳಿಸ್ತಾರೆ ನೋಡೋಣ ಹೇಳು? ನಂಗಾಗಲ್ಲ. ಹಂಗೆ ಅಂತನಕ್ಕೆ ನೀನು ಕರ್ಕೊಂಡು ಬರಲೇಬೇಕು ಅನ್ನಂಗಿದ್ರೆ ಇಲ್ಲಿಗೆ ಯಾಕೆ ಬಂದೆ? ಹೋಗಾದ್ರೆ ಅಪ್ಪ ಅಮ್ಮನ ಕಾಲಿಡಿ, ಏನು ತಪ್ಪಾಗಲ್ಲ. ನಿನ್ನ ಮಗನ ಕರ್ಕೊಂಡು ಹೋಗು, ಅಲ್ಲ ಹೋಗಿ ಕೇಳಿ. ನೀವು ಹಿಂಗೆ ಇದರಲ್ಲಿ ಮಾತ್ರ ಮೂರನೇರನ್ನ ನೀವು ತರಲೇಬೇಡಿ ನಾಗರಾಜ. ನಾನು ಹೇಳ್ತೀನಲ್ಲ, ನೀನೇ ಸರಿ ಮಾಡ್ಕೋಬೇಕಿದನ್ನು. ನಿನ್ನ ಮಗನ ಒಪ್ಸು, ಅವ್ನು ಕರ್ಕೊಂಡೋಗು, ನಿನ್ನ ಹೆಂಡ್ತಿನೂ ಕರ್ಕೊಂಡೋಗು. ಹಂಗೇನಾರು ಹೋಗಿ ಕರೆದ್ರೆ ಅದು ಬಂದತ್ತೇನ. ಬಂದ ಮೇಲೆ ಬೇಕಾದ್ರೆ ನಾನು ಇನ್ನಾಗಲ್ಲ, ನಾನು ಭರವಸೆ ಕೊಡ್ತೀನಿ ಅಂತೇಳಿ ಬೇಕಾದ್ರೆ ನಿಮ್ಮ ಮನೆಗೆ ಬಂದು ಒಂದು ದಿವಸ ಮಾತಾಡ್ತೀನಿ. ಬಾ ಅಂತ ಕರೆಯೋಕ್ಕೆ ನಾನು ಹೋಗಲ್ಲ ನಾಗರಾಜ. ನೀನು ಏನು ಬೇಕಾದ್ರೆ ಅಂತ. ಇಲ್ಲ, ನೀ ಬರೋಲ್ಲ ಅಂದ್ರೆ ನಾನು ಬಿಡಲ್ಲ ರಘುವೀರ. ಹೇಳಿದ್ನಲ್ಲ, ನಾನು ಬರ್ತೀನಿ ಜೊತೆಗೆ. ನಾನು ಬರ್ತೀನಿ. ಸಚಿನನ್ನು ಬರೋಕ್ಕೆ ಹೇಳೋಣ.
ಅದಕ್ಕೆ ನಿನ್ನ ಮೇಲೆ ಸಚಿನನ ಮೇಲೆ ಬಹಳ ಗೌರವ ಅದೇ, ನನ್ನ ಮೇಲೆ ಇತ್ತು, ನಾ ಕಳ್ಕೊಂಡೆ ಅದನ್ನು. ನಾವು 3 ಜನ ಹೋಗೋಣ, ವಾಗೇಶನ್ನು ಕರ್ಕೊಂಡು ಹೋಗೋಣ ಬೇಕಾರೆ. ಇದು ಒಂದು ಸತಿ ರಘುವೀರ, ಇನ್ನು ಮಾತ್ರ ನಾನು ಇನ್ಯಾವತ್ತೂ ಕೇಳಕ್ಕೆ ಬರಲ್ಲ.